ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿ ಕಲೆಕ್ಷನ್ ತೋರಿಸ್ತಿದ್ದೀನಿ. ಟೋಟಲ್ ಸ್ಯಾರಿ ಕಲೆಕ್ಷನ್ ಅಲ್ಲ, ಮದುವೆಲಿ ನಾನು ಯಾವ್ಯಾವ ಸ್ಯಾರಿ ತಗೊಂಡಿದ್ದೆ ಆ್ಯಂಡ್ ಮದುವೆಗೆ ಅಂತಲೇ ತಗೊಂಡಿದ್ದೆ ಸ್ಯಾರೀಸ್ ಮಾತ್ರ ತೋರಿಸ್ತಿದ್ದೀನಿ. ಆ್ಯಂಡ್ ವೆಡ್ಡಿಂಗ್ ಸ್ಯಾರಿ ಕಲೆಕ್ಷನ್ ಬನ್ನಿ ಇವಾಗ ಒಂದೊಂದಾಗಿ ತೋರಿಸ್ತೀನಂತೆ. ಅದರ ರೇಟ್ ಕೂಡ ಹೇಳ್ತೀನಿ ನಿಮಗೆ. ಆ್ಯಂಡ್ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ಟೋಟಲ್ ಕಾಸ್ಟ್ ಎಷ್ಟಾಯಿತು ಅಂತ ನಿಮಗೂ ತೋರಿಸ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಒಂದು ಆಫರ್ ಕೂಡ ಇದೆ, ಗರ್ಲ್ಸಿಗೆ ತುಂಬ ಯೂಸ್ ಆಗುತ್ತೆ. ನೀವು ಕೂಡ ಯೂಸ್ ಮಾಡ್ಕೊಳ್ಳಿ ಆಫರ್ನ. ಇದು ನನ್ನ ಫಸ್ಟ್ ಸ್ಯಾರಿ. ಇದು ನಾನು ಬೀಗ್ರೂಟ ಅಂತ ತೊಗೊಂಡಿದ್ದ ಸ್ಯಾರಿನ ನಾನು ಈ ಥರ ಕವರ್ ಮಾಡಿರ್ತೀನಿ. ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಏನು ಕೂಡ ಸ್ಯಾರಿ ಹಾಳಾಗಲ್ಲ. ನೀವು ಕೂಡ ಈ ಥರ ಯೂಸ್ ಮಾಡಿ, ಈ ಥರ ಓಪನ್ ಮಾಡ್ಬೋದು. ಆ್ಯಂಡ್ ಸ್ಯಾರೀಸ್ ನಾವು ತೊಗೋಬೇಕಾದ್ರೂ ಕೂಡ ಈಸಿ ಆಗುತ್ತೆ, ಯಾಕಂದರೆ ಇಲ್ಲಿ ಟ್ರಾನ್ಸ್ಪರೆಂಟ್ ಇದೆ. ನಮಗೆ ಗೊತ್ತಾಗುತ್ತೆ ಸ್ಯಾರಿ ಯಾವುದಿದೆ ಏನು ಅಂತ, ಈಸಿ ಆಗುತ್ತೆ. ಒಂದೊಂದು ಸ್ಯಾರಿನೂ ಅದ್ರ ಬ್ಲೌಸ್ ಮತ್ತು ಸ್ಯಾರಿ ಈ ಥರ ಹಾಕಿಡೋದ್ರಿಂದ ಕೊಳೆ ಆಗಲ್ಲ, ನಮಗೆ ತೊಗೊಳಕ್ಕೂ ಈಸಿ ಆಗುತ್ತೆ. ಆ್ಯಂಡ್ ಸ್ಯಾರಿ ಕೂಡ ಹೊಸದ್ರ ಥರ ಇರುತ್ತೆ. ನಾನು ಎಲ್ಲ ಸ್ಯಾರಿ ಆಲ್ಮೋಸ್ಟ್ ಸ್ಯಾರಿಗೆಲ್ಲ ನಾನು ಇದೇ ಥರ ಸೇಫಾಗಿ ಇಟ್ಟಿದ್ದೀನಿ. ಬನ್ನಿ ಈಗ ಫಸ್ಟ್ ಸ್ಯಾರಿ ತೋರಿಸ್ತೀನಿ. ಬೀಗ್ರೂಟದ ಸ್ಯಾರಿ ಇದು. ಸ್ಯಾರಿ ಬಂದು ಈ ಥರ ಇದೆ. ಅಂದರೆ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಆ್ಯಂಡ್ ಗೋಲ್ಡ್ ಮತ್ತು ಒಂಥರ ಗ್ರೀನಲ್ಲಿ ಬಂದಿದೆ, ಚೆನ್ನಾಗಿದೆ. ಇದು ಬೀಗ್ರೂಟದ ದಿನ ನಾನು ಹಾಕೊಂಡಿದ್ದೆ ಈ ಸ್ಯಾರಿನ. ಬ್ಲೌಸ್ ಬಂದು ಈ ಥರ ಇದೆ. ನಿಮಗೆ ಝೂಮಿಂದ ತೋರಿಸ್ತೀನಿ ಹತ್ರದಿಂದ. ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಅವತ್ತು ಕೂಡ ನನಗೆ ಬೀಗ್ರೂಟದ ದಿನ ಹಾಕೊಂಡಿದ್ದಾಗ. ಚೆನ್ನಾಗಿದೆ. ಸ್ಯಾರಿ ಬ್ಲೌಸಿಂದ ನನಗೆ ಅಮೌಂಟ್ ಎಷ್ಟಾಯಿತು ಅಂತ ಅಂದರೆ ಅಷ್ಟು ಕರೆಕ್ಟಾಗಿ ನಂಗೆ ಗೊತ್ತಿಲ್ಲ, ನೆನಪಿಲ್ಲ. ಸ್ಯಾರಿ ಒಂದು 4000, ಬ್ಲೌಸು ಒಂದು 3-4 ಇರ್ಬೋದು. 2ರಿಂದ ಒಂದು 7000 ಆಗಿದೆ ಬ್ಲೌಸ್ ಆ್ಯಂಡ್ ಸ್ಯಾರಿಯಿಂದ. ಇದು ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಹೆವಿ ಕಾಸ್ಟ್ಲಿ ಇದು ಬ್ಲೌಸು. ಇದಕ್ಕೆ ಆಲ್ಮೋಸ್ಟ್ ಒಂದು 3.5 ಇಲ್ಲಾಂದರೆ 4000 ತೊಗೊಂಡಿದ್ದಾರೆ. ಸ್ಯಾರಿ ಬಂದು ಇದೊಂದು 3000 ಸ್ಯಾರಿ. ಟೋಟಲ್ ಇಷ್ಟ ಆಯಿತು ಇದು ಒಂದು ಸ್ಯಾರಿದು ಕಾಸ್ಟ್ ಬಂದು. ಈ ಸ್ಯಾರಿ ಬಂದು ನಾನು ಡೇ ರಿಸೆಪ್ಷನಿಗೆ ಹಾಕೊಂಡಿದ್ದೆ ಸ್ಯಾರಿದು. ನೈಟ್ ಅಲ್ಲ, ಡೇ ರಿಸೆಪ್ಷನಿಗೆ ಹಾಕೊಂಡಿದ್ದ ಸ್ಯಾರಿದು. ತುಂಬ ಅಂದರೆ ತುಂಬ ಜನ ಈ ಸ್ಯಾರಿ ಬಗ್ಗೆ ಕೇಳಿದರು. ಆ್ಯಂಡ್ ಬ್ಲೌಸ್ ಕೂಡ ಸಕ್ಕತ್ತಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ತುಂಬ ಜನ ನನಗೆ ಬ್ಲೌಸ್ ಕಲೆಕ್ಷನ್ ಮಾಡು ನಿಮ್ಮ ವೆಡ್ಡಿಂಗ್ ಅಂತ ಹೇಳ್ತಿದ್ರು, ಅದಕ್ಕೋಸ್ಕರ ಮಾಡಿದ್ದೀನಿ. ಆ್ಯಂಡ್ ಬ್ಲೌಸ್ ಡಿಸೈನ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಎಲ್ಲಿ ಸ್ಟಿಚ್ ಮಾಡಿಸಿದೆ ಅಂತ ನಿಮಗೆ ಹೇಳ್ತೀನಿ. ಅವರೊಂದು ಆಫರ್ ಕೂಡ ಹೇಳಿದ್ದಾರೆ, ನೋಡಿ ಕೊನೆವರೆಗೂ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ಸಖತ್ತಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ಇದಂತೂ ತುಂಬ ಇಷ್ಟ ಆಯಿತು. ಇದು ಎಷ್ಟು ಡೀಟೇಲಿಂಗ್ ಮಾಡಿದ್ದಾನೆ ಅಂದರೆ ನಾನು ಝೂಮಿಂದ ನಿಮಗೆ ತೋರಿಸ್ತೀನಿ ಇದನ್ನು. ಬನ್ನಿ ಇವಾಗ ಸ್ಯಾರಿ ನೋಡೋಣ. ನನಗೆ ಸ್ಯಾರಿ ಯಾವ್ದ್ಯಾವ್ದು ಅಂತ ನನಗೆ ಸ್ವಲ್ಪನೂ ಗೊತ್ತಿಲ್ಲ. ಯಾವ್ದ್ಯಾವ್ದು ಸ್ಯಾರಿ ಅಂತ ಹೇಳ್ತಾರಲ್ಲ ಇವಾಗ, ಟಿಶ್ಯೂ ಸ್ಯಾರಿ ಆ ಥರದ್ದೆಲ್ಲ. ಇದು ಟಿಶ್ಯೂ ಸ್ಯಾರಿನೇ. ಇದು ಸಕ್ಕತ್ತಾಗಿದೆ. ಅಂದರೆ ಫೋಟೋಸಿಗಂತೂ ಸಕ್ಕತ್ತಾಗಿ ಕಾಣಿಸ್ತಿತ್ತು. ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿದ್ವಿ ಇಬ್ಬರು ಕೂಡ, ಹಸ್ಬೆಂಡ್ ಮತ್ತು ನಾನು ರಿಸೆಪ್ಷನಿಗೆ. ಅವರು ಈ ಕಲರ್ ಸೂಟೇನೋ ಹಾಕಿದ್ರು, ಬಟ್ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ನೋಡಿ ಈ ಥರ ಎಲ್ಲ ಹಾಕ್ಸಿದ್ದೀನಿ ಕೂಡ ನಾನು. ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ ಬಂದು. ಬ್ಲೌಸ್ ನೋಡಿ ಈ ಥರ ಇದೆ. ನಿಮಗೆ ಫುಲ್ ಹತ್ರದಿಂದ ನೋಡಿದರೆ ಗೊತ್ತಾಗುತ್ತೆ ಹೇಗಿದೆ ಏನು ಅಂತ. ಹತ್ರದಿಂದ ನಾನು ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿ ಹೊಲಿತಾರೆ ಬ್ಲೌಸ್ ಅಂತೂ ಅಲ್ಲಿ. ನನ್ನ ಎಲ್ಲ ಸ್ಯಾರಿ, ಇವಾಗ ನಾನು ಯಾವ್ಯಾವ ಸ್ಯಾರಿ ತೋರಿಸ್ತೀನಿ ಮದುವೆಗಂತ ತೊಗೊಂಡಿರೋದು, ಎಲ್ಲ ಸ್ಯಾರಿನೂ ಅವರೇ ಕೂಡ ಸ್ಟಿಚ್ ಮಾಡಿಕೊಟ್ಟಿರೋದು. ನಾನು 3-4 ಮಂತೇ ಎಲ್ಲ ಶಾಪ್ ಮಾಡಿ ಎಲ್ಲ ಕೊಟ್ಬಿಟ್ಟಿದ್ದೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋಕ್ಕೆ, ಯಾಕಂದರೆ ಅರ್ಜೆಂಟಾಗಿ ಏನೂ ತೊಗೊಳಕ್ಕಾಗಲ್ಲ ಅಂತ. ನೋಡಿ ತುಂಬಾ ಚೆನ್ನಾಗಿ ಹೊಲಿದಿದ್ದಾರೆ. ಇದು ಸೂಜಿಯಿಂದ ಬರುತ್ತಲ್ಲ, ಸೊ ಆ ಥರದಿಂದ ಮಾಡಿರೋದು. ಇದು ಚೆನ್ನಾಗಿದೆ.
ಝೂಮಿಂದ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಇದು ಟೋಟಲ್ ಕಾಸ್ಟ್ ಬಂದು ಸ್ಯಾರಿ, ಬ್ಲೌಸ್ ಆ್ಯಂಡ್ ಇದು ಕುಚ್ಚು ಇದಕ್ಕೆಲ್ಲ ಸೇರಿ 12,000 ಆಗಿದೆ. ಈ ಬ್ಲೌಸೇ 8,000, ಈ ಸ್ಯಾರಿ ಬಂದು 6, ಟೋಟಲ್ 12,000 ಇದು ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಗ್ರೀನ್ ಆ್ಯಂಡ್ ಪರ್ಪಲ್ ಅಲ್ಲ, ಬ್ಲೂನು ಅಲ್ಲ, ಆ ಥರ ಕಲರ್ ಇದೆ ಇದು. ಇದು ಕೂಡ ಅಷ್ಟೇ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕೊಂಡ್ರೆ. ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಈ ಸ್ಯಾರಿ ನೋಡಿ. ಚೆನ್ನಾಗಿದೆ ಅಲ್ವಾ? ಇದ್ರದ್ದು ಡಿಸೈನ್ ಕೂಡ ಅಷ್ಟೇ ಯೂನಿಕ್ ಆಗಿದೆ. ಇದನ್ನ ನಿಮಗೆ ಹತ್ರದಿಂದ ತೋರಿಸ್ತೀನಿ ಝೂಮಿಂದ. ಆ್ಯಂಡ್ ಸ್ಯಾರಿ ಕೂಡ ಅಷ್ಟೇನೆ ಚೆನ್ನಾಗಿದೆ. ಬ್ಲೌಸ್ ಬಂದು ಈ ಥರ ಇದೆ. ಇದು ಅಷ್ಟೇ ವರ್ಕ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು. ನೋಡ್ತಿರ್ಬೋದು ನೀವು ಹೇಗಿದೆ ಅಂತ. ನನಗೆ ಸ್ಯಾರಿ ಸೆಲೆಕ್ಟ್ ಮಾಡೋದೆಲ್ಲ ತುಂಬ ಕ್ರೇಜು. ಚೆನ್ನಾಗಿ ಸೆಲೆಕ್ಟ್ ಮಾಡ್ತೀನಿ ಸ್ಯಾರೀಸ್ ಅಂತ ರಿಲೇಟಿವ್ಸು ಎಲ್ಲರೂ ನಾನು ಕರ್ಕೊಂಡು ಹೋಗ್ತಿರ್ತಾರೆ ಸ್ಯಾರಿ ಪರ್ಚೇಸ್ ಮಾಡಬೇಕಾದ್ರೆ. ನೀನು ಚೆನ್ನಾಗಿ ಪರ್ಚೇಸ್ ಮಾಡ್ತೀಯಾ ಕಲರ್ಸ್ ಎಲ್ಲ ಅಂತ. ನಮ್ಮಮ್ಮ ಕೂಡ ನನ್ನನ್ನೇ ಕರ್ಕೊಂಡು ಹೋಗೋದು, ಅವ್ರು ತೊಗೋಬೇಕು ಅನ್ನೋ ನನ್ನನ್ನೇ ಕರ್ಕೊಂಡು ಹೋಗ್ತಾರೆ. ಈ ಸ್ಯಾರಿ ಬಂದು ನನಗೆ ಪ್ರೈಸ್ ಗೊತ್ತಿಲ್ಲ ಎಷ್ಟು ಏನು ಅಂತ, ಮರ್ತ್ಕೊಬಿಟ್ಟಿದ್ದೀನಿ ಇದು ಇದ್ರದ್ದು ಪ್ರೈಸ್ ಎಷ್ಟು ಅಂತ. ಇವಾಗ ಆಲ್ಮೋಸ್ಟ್ ನಾನು ತೋರಿಸೋ ಸ್ಯಾರಿ ಎಲ್ಲ 3 ಮೇಲೇನೆ, 3, 4, 5, 6 ಆ ಥರ. 3ಗಿಂತ ಕಡಿಮೆ ಯಾವುದೂ ಇಲ್ಲ ಸ್ಯಾರಿ ನಾನು ತೋರಿಸ್ತಿರೋದು. ಸೊ ಇದು ರೇಟ್ ಗೊತ್ತಿಲ್ಲ, ಮೋಸ್ಟ್ಲಿ ಎರಡೂ ಸೇರಿ 5 ಆಗಿರ್ಬೋದು ಅನ್ಕೊತೀನಿ ನಾನು. 5,000 ಬ್ಲೌಸ್ ಆ್ಯಂಡ್ ಸ್ಯಾರಿ. ಸೊ ಇದು ಸಪ್ರೇಟ್ ಕಾಸ್ಟ್, 5 ಮೇಲೆ ಆಗಿರ್ಬೋದು. ನೆಕ್ಸ್ಟ್ ಸ್ಯಾರಿ ಬಂದು ಇದೇನು ಸಿಂಪಲ್ ಅಂದರೆ ಸಿಂಪಲ್ ಆಗಿದೆ, ಆದರೆ ಹಾಕೊಂಡ್ರೆ ಸಕ್ಕದಾಗಿ ಕಾಣಿಸುತ್ತೆ ಆ್ಯಂಡ್ ಡೀಸೆಂಟ್ ಲುಕ್ ಕೂಡ ಕೊಡುತ್ತೆ ಇದು. ಇದ್ರ ಬ್ಲೌಸ್ ಬಂದು ಈ ಕಲರ್ ಇದೆ. ಬ್ಲೌಸು ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದೀನಿ, ಸ್ಲೀವ್ಲೆಸ್ಸು, ಆದರೆ ಇಲ್ಲಿಲ್ಲ, ಮೈಸೂರಲ್ಲಿದೆ. ಸೊ ಅದಕ್ಕೆ ಸ್ಯಾರಿ ಒಂದು ತೋರಿಸ್ತಿದ್ದೀನಿ. ಇದು ಕೂಡ ಚೆನ್ನಾಗಿದೆ ಆ್ಯಂಡ್ ಸಿಂಪಲಾಗಿ ಏನಾದರೂ ಮದುವೆ ಆದಾಗ ಎಲ್ಲಾದರೂ ಔಟ್ಸೈಡ್ ಹೋಗೋಕ್ಕೆ ಆ ಥರ ಏನಕ್ಕೆ ಅಂತ ತೊಗೊಂಡಿದ್ದು ನಾನು. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ಚೆನ್ನಾಗಿದೆ. ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ, ಚೆನ್ನಾಗಿದೆ ಆ್ಯಂಡ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ನಾನು ತೊಗೊಂಡಿದ್ದು. ಒಂದು ನಿಮಿಷ ಸ್ಯಾರಿ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಇದೆ ಸ್ಯಾರಿ, ಈ ಥರ ಇದೆ. ಇದೂ ಕೂಡ ಮದುವೆ ಟೈಮಲ್ಲೇ ತೊಗೊಂಡಿದ್ದು, ಮದುವೆಗೆ ಅಂತಲೇ. ಸಣ್ಣ ಪುಟ್ಟ ಫಂಕ್ಷನ್ಸ್ ಏನಾದರೂ ಇರುತ್ತಲ್ವ ಮದುವೆಯಲ್ಲಿ, ಅವಾಗ ಬೇಕಾಗುತ್ತೆ ಅಂತ ತೊಗೊಂಡಿದ್ದೆ. ಬ್ಲೌಸ್ ಬಂದು ಈ ಥರ ಇದೆ, ಸ್ಲೀವ್ಲೆಸ್ಸು. ಇದು ಹಿಂದೆ ಆರ್ಟ್ ಶೇಪ್ ಥರ ಇಡ್ಸಿದ್ದೀನಿ ನಾನು, ನೋಡ್ತಿರ್ಬೋದು. ತುಂಬಾ ಸಕ್ಕತ್ತಾಗಿ ಕಾಣುತ್ತಿದ್ದು ಸ್ಯಾರಿ. ನನಗೆ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ನಾನು ಈ ಸ್ಯಾರಿನ ವೇರ್ ಮಾಡಿದ್ದೆ ಒಂದೇ ಸಲ. ನಮ್ಮ ಚಿಕ್ಕತ್ತೆ ಮನೆ ಗೃಹ ಪ್ರವೇಶ ಇತ್ತು ಬೆಂಗಳೂರಲ್ಲಿ. ಸೊ ನಮ್ಮ ಮದುವೆ ಆಗಿ 2 ಡೇಸಿಗೆ ಇದ್ದಿದ್ದು ಅವ್ರದ್ದು. ಸೊ ಅವಾಗ ನಾನು ಅಲ್ಲಿ ಹಾಕ್ಕೊಂಡಿದ್ದೆ ಈ ಸ್ಯಾರಿನ.
ಪಿಕ್ ಬೇಕಾದ್ರೆ ಇಲ್ಲಿ ಪಕ್ಕ ಹಾಕ್ತೀನಿ ನೋಡಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಸ್ಯಾರಿ ಪ್ರೈಸ್ ಬಂದು 1500 ಅನಿಸುತ್ತೆ ಇದು ಸ್ಯಾರಿ. ಬ್ಲೌಸ್ 1000 2500 ಆಗಿದೆ. ಸಿಂಪಲ್ ಸ್ಯಾರಿ ಇದೆ. ಎಲ್ಲರೂ ಟೆಂಪಲಿಗೆ ಹೋಗೋಕ್ಕೆ, ಮದುವೆ ಆದಮೇಲೆ ಟೆಂಪಲಲ್ಲಿ ಹೋಗ್ತಿರ್ತೀವಲ್ವ, ಅವಾಗ ಬೇಕಾಗುತ್ತೆ ಅಂತ ತಗೊಂಡಿದ್ದು. ಇದು ಸ್ವಲ್ಪ ಕಡಿಮೆನೇ ಸ್ಯಾರಿ, ಆದರೂ ಕೂಡ ಚೆನ್ನಾಗಿದೆ. ಸ್ಯಾರಿ ಬಂದು ಇದು ಕೂಡ ಅಷ್ಟೇ ಒಂಥರ ಯೂನಿಕ್ ಕಲರ್ ಇದೆ, ಚೆನ್ನಾಗಿದೆ ಸ್ಯಾರಿ ಕೂಡ. ಇದು ನಮ್ಮ ಚಿಕ್ಕತ್ತೆನೇ ಕೊಡಿಸಿದ್ದು, ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂತ ಕೊಡಿಸಿದ್ದು. ಬ್ಲೌಸ್ ಕೂಡ ಅಷ್ಟೇ, ಇದು ಚೆನ್ನಾಗಿದೆ, ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇದನ್ನ ಹಾಸನಲ್ಲೇ ಸ್ಟಿಚ್ ಮಾಡಿಸಿದ್ದು ನಾನು. ಇದು ಒಂದು ಬ್ಯಾಕ್ ಈ ಥರ ಇದೆ. ಇವಾಗಿದು ಟ್ರೆಂಡ್ ಅಲ್ವಾ ಡಿಸೈನು. ಸೊ ಇಲ್ಲಿ ಉಕ್ಕಿದೆ ಹಿಂದೆ, ಇಲ್ಲಿ ಈ ಥರ ಹಿಂದೆ ಓಪನ್ ಇದೆ, ಈ ಥರ ಇಲ್ಲಿ ಟೈ ಮಾಡೋದು. ಇವಾಗ ಟ್ರೆಂಡಿಂಗ್ ಅಲ್ವಾ ಇದು. ಸೊ ಈ ಥರ ಡಿಸೈನ್ ಇದೆ, ನೋಡ್ಬೋದು. ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ. ಇವಾಗ ಟ್ರೆಂಡ್ ಅಲ್ಲ ಡಿಸೈನ್ ಇದು. ಸೊ ಇಲ್ಲಿ ಈ ಥರ ಇದೆ, ಹಿಂದೆ ಬ್ಯಾಕ್ ಸೈಡ್ ಈ ಥರ ಕಟ್ಟೋದಿದೆ. ನೆಕ್ಸ್ಟು ಈ ಸ್ಯಾರಿ ಬಂದು ಇದು ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರು, ಅದಕ್ಕೋಸ್ಕರ ಈ ಸ್ಯಾರಿ ತೋರಿಸ್ತಿದ್ದೀನಿ. ಇದೇ ಮದುವೆಗಂತ ತೊಗೊಂಡಿದ್ದಲ್ಲ, ಇದು ನನ್ನ ಪ್ರೀ ವೆಡ್ಡಿಂಗ್ ಶೂಟ್ದಿದ್ದು ಸ್ಯಾರಿ ಬಂದು. ತುಂಬ ಜನ ಕೇಳ್ತಿದ್ರು, ಅದಕ್ಕೋಸ್ಕರ ಇದನ್ನು ಒಂದು ಮಧ್ಯೆ ಆ್ಯಡ್ ಮಾಡ್ತಿದ್ದೀನಿ ಈ ಸ್ಯಾರಿನ ಅಷ್ಟೇ. ಇದು ಡಬಲ್ ಕಲರ್ ಇದೆ ಸ್ಯಾರಿ, ಚೆನ್ನಾಗಿದೆ. ಅಂದರೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಬೇಕು ಅಂತ ಹುಡುಕಿ ತೊಗೊಂಡಿದ್ದು ಸ್ಯಾರಿ ಇದು. ತುಂಬ ಕಡೆ ಹುಡುಕಿದ್ವಿ, ಈ ಕಲರ್ ನಂಗೆ ಸಿಗಲೇ ಇಲ್ಲ. ನಾನು ಫುಲ್ ಪ್ಲೈನ್ ಇದೇ ಕಲರ್ ಹುಡುಕ್ತಿದ್ದು, ಬಟ್ ನಂಗೆ ಸಿಗಲೇ ಇಲ್ಲ. ಈ ಥರ ಡಬಲ್ ಕಲರಲ್ಲಿ ಸಿಕ್ತು. ಇದು ತೊಗೊಂಡಿದ್ದು ನಾನು ಎಲ್ಲಿ ಅಂದರೆ ಮೀನಾ ಬಜಾರ್, ಮೈಸೂರು ಮೀನಾ ಬಜಾರಲ್ಲಿ HKGN ಫ್ಯಾಬ್ರಿಕ್ ಅಂತ ಇದೆ, ಅಲ್ಲಿ ತೊಗೊಂಡಿದ್ದು ನಾನು. ಅದು ಫೇಮಸ್ ಮೀನಾ ಬಜಾರಲ್ಲಿ, ಅಲ್ಲಿ ತೊಗೊಂಡಿದ್ದು ಸ್ಯಾರಿ ಇದು. ಇದು 800 ಇಲ್ಲ 900 ಅನಿಸುತ್ತೆ. ಪ್ರೀ ವೆಡ್ಡಿಂಗಿಗೆ 2 ಡೇಸ್ ಇರಬೇಕಾದ್ರೆ ಹೋಗಿ, ಸೊ ಸೂಟಿಗೆ ಮ್ಯಾಚ್ ಆಗಬೇಕಲ್ವ ಅವರಿಗೂ ನಮಗೂ ಅಂತ ಹುಡುಕಿ ಹೋಗಿ ತೊಗೊಂಡಿದ್ದು. 900 ಅನಿಸುತ್ತೆ. ಇದು ತುಂಬ ಲಾಂಗ್ ಇದೆ, ಇದು ನಾರ್ಮಲ್ ಸೀರೆಗಿಂತ ಲಾಂಗ್ ಇದೆ. ಅಂದರೆ ಶೂಟಿಗೆಲ್ಲ ಈ ಥರ ಲಾಂಗ್ ಸ್ಯಾರೀಸ್ ಬೇಕಾಗುತ್ತಲ್ವ, ಅದಕ್ಕೆ ಅಂತ ಲಾಂಗಿಗೆ ಅಂತ ಕಟ್ ಮಾಡಿಸ್ಕೊಂಡಿದ್ದು ಈ ಸ್ಯಾರಿ. ಅಷ್ಟು ಬೇಗ ಬ್ಲೌಸ್ ಹೊಲ್ಸೋಕ್ಕಾಗಲ್ಲ ಅಂತ ನಾನು ಬ್ಲ್ಯಾಕ್ ಹಾಕಿದ್ದೆ, ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು. ಚೆನ್ನಾಗೂ ಕೂಡ ಇದೆ ಈ ಸ್ಯಾರಿ. ಪಿಕ್ ಹಾಕ್ತೀನಿ ನೋಡಿ, ಇಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು. ಹಸ್ಬೆಂಡ್ ಮನೇಲಿ ಒಂದಷ್ಟೇ ಸ್ಯಾರಿ ಇದ್ದಿದ್ದು, ಸೊ ಅಮ್ಮ ಮನೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ವಿಡಿಯೋನ. ಈ ಸ್ಯಾರಿ ಬಂದು ಅಮ್ಮ ಕೊಡಿಸಿದ್ದು, ಅಮ್ಮನ ಮನೆಯವ್ರು ಕೊಡಿಸ್ತಾರಲ್ವ, ಮನೆಯಿಂದ ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಕ್ಕೆ ಅಂತ ಆ ಸ್ಯಾರಿ ಇದು. ಬ್ಲೌಸ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ, ಯೂನೀಕ್ ಆಗಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಬ್ಲೌಸ್ ಡಿಸೈನು. ಇದೇ ಬೇಕು ಅಂತ ಮಾಡಿಸ್ಕೊಂಡಿದ್ದು ಡಿಸೈನು. ಇದ್ರದ್ದು ಪ್ರೈಸ್ ಬಂದು ಸ್ಯಾರಿ ಆ್ಯಂಡ್ ಬ್ಲೌಸ್ದು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ತುಂಬ ಫೇವ್ರೆಟ್ ಸ್ಯಾರಿ ನನಗೆ, ಮೆಮೊರೀಸ್ ಅಂತಲೇ ಹೇಳ್ಬೋದು. ಈ ಸ್ಯಾರಿ ನಂದು ಎಂಗೇಜ್ಮೆಂಟ್ ಸ್ಯಾರಿ. ಇದು ಹಸ್ಬೆಂಡ್ ಮನೆಯವ್ರು ತಂದಿದ್ದು ಈ ಸ್ಯಾರಿನ. ಇದು 6000 or 7 ಅನಿಸುತ್ತೆ ಸ್ಯಾರಿ. ಇದು ಕುಚ್ಚು ಕೂಡ ಅಷ್ಟೇ ಯೂನೀಕಾಗಿ ಹಾಕ್ಕೊಟ್ಟಿದ್ದಾರೆ, ಫ್ಲವರ್ ಡಿಸೈನ್ ಇದೆ. ತುಂಬ ಅಂದರೆ ತುಂಬ ಸಾಫ್ಟ್ ಆ್ಯಂಡ್ ಒಂಥರ ಚೆನ್ನಾಗಿದೆ. ಡಬಲ್ ಕಲರ್ ಅದು ಸ್ಯಾರಿ. ಬ್ಲೌಸ್ ಬಂದು ಈ ಥರ ಇದೆ. ಬ್ಲೌಸ್ ಕೂಡ ಅಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಹೇಳಿ ಡಿಸೈನೇ ಸೇಮ್ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಬ್ಲೌಸ್ ನಾನು ಆಮೇಲೆ ಸ್ಟಿಚ್ ಮಾಡಿಸಿದ್ದು, ಎಂಗೇಜ್ಮೆಂಟ್ ದಿನ ಸ್ಟಿಚ್ ಮಾಡಿಸಿದ್ದಲ್ಲ, ಇದು ಸ್ವಲ್ಪ ಲೇಟಾಗಿ ಸ್ಟಿಚ್ ಮಾಡಿಸಿದ್ದು. ಇದ್ರ ಪ್ರೈಸು ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ. ನೆಕ್ಸ್ಟು ಸ್ಯಾರಿ ಬಂದು ಇದು ಸುಮ್ಮನೆ ಹಾಗೆ ತೊಗೊಂಡಿದ್ದು ಸ್ಯಾರಿ. ಕಲರ್ ಕೂಡ ಅಷ್ಟೇ ಒಂಥರ ಡಿಫ್ರೆಂಟಾಗಿದೆ ಕಲರು. ಆ್ಯಂಡ್ ಇದ್ರ ಬಾರ್ಡರ್ ನೋಡಿ ಎಷ್ಟು ಸಖತ್ತಾಗಿ ಹಾಕ್ಕೊಟ್ಟಿದ್ದಾರೆ ಅಂದರೆ, ಡಿಸೈನ್ ನನಗೆ ತುಂಬ ತುಂಬ ಇಷ್ಟ ಆಯಿತು. ಹತ್ರದಿಂದ ತೋರಿಸ್ತಿದ್ದೀನಿ ನೋಡಿ, ಚೆನ್ನಾಗಿದೆ. ಯೂನೀಕ್ ಡಿಸೈನ್ಸ್ಗಳನ್ನ ಅವರು ಈ ಥರ ಹಾಕ್ಕೊಡ್ತಾರೆ. ಇದ್ರದ್ದು ಕಾಂಟ್ಯಾಕ್ಟ್ ಬೇಕಂದರೆ ನಿಮಗೆ ಹೇಳಿ, ನಾನು ಪರ್ಸ್ನಲ್ ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸೆಂಡ್ ಮಾಡ್ತೀನಿ. ಅದ್ರ ಬ್ಲೌಸ್ ಬಂದು ಈ ಥರ ಇದೆ. ಅಷ್ಟು ಗ್ರ್ಯಾಂಡ್ ಅಲ್ಲ, ಸಿಂಪಲ್ ಆ್ಯಂಡ್ ಗ್ರ್ಯಾಂಡಾಗೂ ಕಾಣಿಸ್ಬೇಕು, ಸಿಂಪಲ್ಲಾಗಿರಬೇಕು, ಆ ಥರ ಡಿಸೈನ್ ಇದು. ಚೆನ್ನಾಗಿದೆ ಇದು ಕೂಡ. ಇದು ಮದುವೆ ಫಂಕ್ಷನ್ಸಿಗೆಲ್ಲ ಫುಲ್ಲು ಡಾರ್ಕಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ಡೇ ಅಲ್ಲ, ನೈಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್ಸ್ ಎಲ್ಲ. ಅದ್ರದ್ದು ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಸ್ಯಾರಿ ಒಂದು ಸಲನೂ ಹಾಕಿಲ್ಲ, ಇದೂ ಮದುವೆಗೆ ಅಂತಲೇ ತೊಗೊಂಡಿದ್ದು ಸ್ಯಾರಿ.
ಇದು ಕೂಡ ನೋಡ್ಬೋದು ನೀವು, ಕುಚ್ಚೆಲ್ಲ ಎಷ್ಟು ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ ಅಂತ. ಇದು ಮದುವೆಗೆ ತಗೊಂಡಿದ್ದೆ, ಆದರೆ ಹಾಕೋಕ್ಕೆ ಟೈಮೇ ಸಿಕ್ಕಿಲ್ಲ. ಇದನ್ನು ಕೂಡ ಹಾಕಿಲ್ಲ, ಇನ್ನೂ ಹೊಸದೇ ಹಾಕೋಬೇಕು. ಅದ್ರದ್ದು ಬ್ಲೌಸ್ ಕೂಡ ಈ ಥರನೇ ಇದೆ. ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನ್ ಕೂಡ. ನಿಮಗೂ ಈ ಥರ ಡಿಸೈನ್ಸ್ ಬೇಕು, ಇನ್ನೂ ತುಂಬ ವೆರೈಟಿ ಆಫ್ ಡಿಸೈನ್ಸ್ ಇದೆ ಅವ್ರ ಹತ್ರ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೂ ಎಲ್ಪ್ ಆಗುತ್ತೆ, ಚೆನ್ನಾಗಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತಾರೆ ಅವರು ಕೂಡ. ಇದ್ರದ್ದು ಪ್ರೈಸ್ ಬಂದು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಈ ಥರ ಅನಿಸುತ್ತೆ, ಆದರೆ ಹಾಕ್ಕೊಂಡಾಗ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ. ಇದು ಹಸ್ಬೆಂಡಿಗೆ ತುಂಬ ಇಷ್ಟ ಆಯಿತು ಅಂತ ಈ ಸ್ಯಾರಿನ ಕೊಡಿಸಿದ್ದು, ಮದುವೆ ಟೈಮಲ್ಲಿ ಅವರು ಕೊಡಿಸಿದ್ದು. ಚೆನ್ನಾಗಿದೆ ಆ ಸ್ಯಾರಿ ಕೂಡ. ಇದ್ರದ್ದು ಬ್ಲೌಸ್ ಬಂದು ಈ ಥರ ಇದೆ. ಇದು ತುಂಬ ಹೆವಿ ವರ್ಕ್ ಇದೆ ಆ್ಯಂಡ್ ತುಂಬ ಭಾರ ಕೂಡ ಇದು ಬ್ಲೌಸು, ಯಾಕಂದರೆ ಅಷ್ಟೊಂದು ವರ್ಕ್ ಇದೆ ಅಲ್ವಾ, ಅದಕ್ಕೆ ಭಾರ ಅಂತ ಅನಿಸುತ್ತೆ. ಇದು ಕಾಸ್ಟ್ಲಿನೇ ಇದು ಬ್ಲೌಸ್ ಬಂದು. ಇದನ್ನ ನಾನು ರಿಸೆಪ್ಷನಿಗೆ ಅಂತ ತೊಗೊಂಡಿದ್ದು, ಆದರೆ ರಿಸೆಪ್ಷನಿಗೆ ಹಾಕ್ಕೊಳ್ಳಿಲ್ಲ. ಪ್ರೈಸಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ಮದುವೆಗೆ ತೊಗೊಂಡಿದ್ದು. ಇದು ಅಮ್ಮ ತೊಗೊಂಡಿದ್ದು ಇದು ಸ್ಯಾರಿನ, ಅವರು ಹಾಕ್ಕೊಳ್ಳೋಕ್ಕೆ ಅಂತ ಮದುವೆಗೆ ಹಾಕ್ಕೊಂಡಿದ್ರು. ಅವ್ರಿಗೆ ಕೂಡ ಸಕ್ಕತ್ತಾಗಿ ಕಾಣಿಸ್ತಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರು, ಕಾಂಬಿನೇಷನ್ ಚೆನ್ನಾಗಿದೆ ಇದು ಕಲರು. ಇದು ಅಷ್ಟೇ ಯುನೀಕ್ ಡಿಸೈನ್ ಇದೆ, ಬ್ಲೌಸ್ ಡಿಸೈನು ಚೆನ್ನಾಗಿದೆ ಆ್ಯಂಡ್ ಸಿಂಪಲಾಗಿದೆ, ಹೆವಿ ಅಂತ ಅನಿಸಲ್ಲ, ಓವರ್ ಅಂತ ಅನಿಸಲ್ಲ, ಚೆನ್ನಾಗಿದೆ. ಇದು ಕೂಡ ಸಿಂಪಲಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಬ್ಲೌಸು. ಇದು ಕೂಡ ಹ್ಯಾಂಡ್ ವರ್ಕಿಂದನೇ ಮಾಡಿರೋದು. ಪ್ರೈಸ್ ಮೆನ್ಷನ್ ಮಾಡಿರ್ತೀನಿ ನೋಡಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕಲರ್ ಅಂತೂ ತುಂಬ 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 ಚೆನ್ನಾಗಿದೆ. ವೈಟ್ ಇರ್ತಾರಲ್ಲ ಅವ್ರು ಹಾಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಈ ಸ್ಯಾರಿ ನನ್ನ ತಂಗಿ ಹಾಕ್ಕೊಂಡಿದ್ಲು, ಅವಳು ಫಸ್ಟೇ ಹೆವಿ ಕಲರ್ ಇದ್ದಾಳೆ. ಇದು ಕೂಡ ಅವಳಿಗೆ ಸಕ್ಕತ್ತಾಗಿ ಕಾಣಿಸ್ತಿತ್ತು, ಪರ್ಪಲ್ ಆ್ಯಂಡ್ ಗ್ರೀನ್, ಡಾರ್ಕ್ ಗ್ರೀನು. ಅವಳು ಮದುವೆಲಿ ಹಾಕ್ಕೊಂಡಿದ್ಲು ಇದನ್ನು ಡೇಗೆ, ತುಂಬ ಮುದ್ದಾಗಿ ಕಾಣಿಸ್ತಿದ್ಲು. ಅದ್ರ ಬ್ಲೌಸ್ ಬಂದು ಈ ಥರ ಇದೆ. ಇದು ಅಷ್ಟೇ ಹ್ಯಾಂಡ್ ವರ್ಕ್ ಮಾಡಿರೋದು, ತುಂಬ ಡೀಟೇಲಿಂಗಾಗಿ ಮಾಡಿದ್ದಾರೆ. ಸ್ಟೋನ್ಸ್ ಅಷ್ಟೇ ಕೂಡ ತುಂಬ ಚಿಕ್ಕ ಚಿಕ್ಕದೆಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವಳಿಗೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಬ್ಲೌಸ್ ಕೂಡ. ಇದ್ರ ಪ್ರೈಸ್ ಬಂದು ನಾನು ಮೆನ್ಷನ್ ಮಾಡಿರ್ತೇನೆ ನೋಡಿ. ನೆಕ್ಸ್ಟ್ ಸ್ಯಾರಿ ಬಂದು ಇದೊಂಥರ ಕಲರ್ ಇದೆ, ಸಿಮೆಂಟ್ ಕಲರ್ ಅಂತ ಹೇಳ್ತಾರಲ್ಲ ಆ ಥರ. ಇದು ಸ್ಯಾರಿ ನಮ್ಮಮ್ಮ ಹಾಕ್ಕೊಂಡಿದ್ರು, ಬೀಗ್ರೂಟಕ್ಕೆ ಹಾಕ್ಕೊಂಡು ಬಂದಿದ್ರು ನಮ್ಮಮ್ಮ ಈ ಸ್ಯಾರಿ. ಇದು ಕೂಡ ಸಿಂಪಲ್ ಆಗಿದೆ, ನೋಡೋಕೆ ಆ ಥರ ಇದೆ, ಹಾಕ್ಕೊಂಡಾಗ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ. ಆ್ಯಂಡ್ ಬ್ಲೌಸ್ ಡಿಸೈನ್ ಕೂಡ ಈ ಥರ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಬ್ಲೌಸ್ ಡಿಸೈನು. ನೋಡಿ, ಏನು ಸ್ಟೋನ್ಸ್ ಇಲ್ಲ, ಕೈಯಲ್ಲೇ ವರ್ಕ್ ಮಾಡಿರೋದಿದು, ಚೆನ್ನಾಗಿದೆ. ಸಿಂಪಲ್ ಅಂದರೆ ಸಿಂಪಲಾಗಿ ಕಾಣುತ್ತೆ, ಅದು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಕೂಡ. ಇದ್ರದ್ದು ಪ್ರೈಸ್ ಬಂದು ಮೆನ್ಷನ್ ಮಾಡಿರ್ತೀನಿ ನೋಡಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದು ಇದು ನಂದು ಎಂಗೇಜ್ಮೆಂಟ್ ಸ್ಯಾರಿನೇ. ಅಂದರೆ ಫಸ್ಟು ಹುಡ್ಗನ ಮನೆಯವ್ರು ಬರೋಕ್ಕೂ ಮುಂಚೆ ರೆಡಿಯಾಗಿದ್ದಾಗ ಹಾಕ್ಕೊಂಡಿದ್ದು ಸ್ಯಾರಿ ಇದು. ಆಮೇಲೆ ಇದನ್ನು ಚೇಂಜ್ ಮಾಡಿ ನಾನು ಆಗಲೇ ತೋರಿಸಿದ ಸ್ಯಾರಿ ಹಾಕ್ಕೊಂಡಿದ್ದೆ. ಇದು ಕೂಡ ಅಷ್ಟೇ ಚೆನ್ನಾಗಿದೆ, ಪಿಂಕ್ ಕಲರಲ್ಲಿದೆ. ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವತ್ತು ಹಾಕ್ಕೊಂಡಾಗ. ಚೇಂಜ್ ಮಾಡೋಕ್ಕೆ ನಂಗೆ ಮನಸ್ಸೇ ಬರ್ತಿರ್ಲಿಲ್ಲ, ಇದೇ ಸ್ಯಾರಿಯಲ್ಲೇ ಎಂಗೇಜ್ಮೆಂಟ್ ಆಗಬೇಕು ಅಂತ ಅನ್ನಿಸ್ತಿತ್ತು. ಚೆನ್ನಾಗಿತ್ತು ಸ್ಯಾರಿ ಇದು. ಬ್ಲೌಸ್ ಕೂಡ ಇದು ಡಿಫ್ರೆಂಟ್ ಆಗಿದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಬ್ಲೌಸ್ ಕೂಡ ನಂಗೆ ತುಂಬ ತುಂಬ ಇಷ್ಟ ಆಯಿತು. ಕಲರ್ ನೋಡಿ ಒಂಥರ ಡಿಫ್ರೆಂಟಾಗಿದೆ, ಸ್ಯಾರಿ ಬ್ಲೌಸ್ ಎರಡೂ ಕೂಡ. ಅದ್ರದ್ದು ಪ್ರೈಸ್ ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಕೂಡ ಅಷ್ಟೇ ಚೆನ್ನಾಗಿದೆ ಸ್ಯಾರಿ, ಒಂಥರ ಪಿಸ್ತಾ ಕಲರ್ ಸ್ಯಾರಿ ಇದು. ಈ ಥರ ಕಲರ್ಸ್ ಇವಾಗ ತುಂಬ ರೇರ್ ನಮಗೆ ಸಿಗೋದು. ಸಿಕ್ಕಿದಾಗ ನೀವು ಈ ಕೂಡ ಕಲರ್ ತೊಗೋಬಿಡಿ, ಯಾಕಂದರೆ ಈ ಕಲರ್ ತುಂಬ ರೇರ್ ಸಿಗೋದು. ಬ್ಲೌಸು ನಾನು ಇದನ್ನು ತುಂಬ ಸಿಂಪಲಾಗಿ ಸ್ಟಿಚ್ ಮಾಡಿಸಿದ್ದೀನಿ, ಹೆವಿ ಗ್ರ್ಯಾಂಡ್ ಅಂತ ಏನಿಲ್ಲ, ಆದರೆ ಡಿಸೈನ್ ಮಾತ್ರ ಯೂನಿಕ್ ಆಗಿದೆ ಬ್ಲೌಸ್ ಡಿಸೈನು. ಇದನ್ನು ಕೂಡ ಒಂದ್ಸಲನೂ ಹಾಕಿಲ್ಲ, ಹಾಕೋಬೇಕು. ತುಂಬ ಅಂದರೆ ತುಂಬ ಕೇಳ್ತಿದ್ರು ಎಲ್ಲರೂ. ಫೈನಲ್ ಈ ಸ್ಯಾರಿ ತೋರಿಸ್ತಿದ್ದೀನಿ. ಇದು ನನ್ನ ಮುಹೂರ್ತಮ್ ಸ್ಯಾರಿ. ಏನೋ ಇದ್ರ ಮೇಲೆ ಫೀಲಿಂಗ್ಸ್ ನನಗೆ ಈ ಸ್ಯಾರಿ ಮೇಲೆ. ಎಲ್ಲರ ಹೆಣ್ಮಕ್ಳಿಗೂ ಇರುತ್ತಲ್ವ, ಮುಹೂರ್ತದ ಸ್ಯಾರಿ ಅಂದರೆ ಏನೋ ಒಂಥರ ಅವರಿಗೆ ಫೀಲ್ ಇರುತ್ತೆ. ಸೊ ಇದು ನನ್ನ ಮುಹೂರ್ತದ ಸ್ಯಾರಿ, ಹೆವಿ ಕಾಸ್ಟ್ಲಿ ಸ್ಯಾರಿ ಇದು ನನ್ನ ಹತ್ರ ಇರೋದ್ರಲ್ಲಿ. ಇದು ಕೂಡ ಇದೇ ಬೇಕು ಅಂತ ಹುಡುಕಿ 3 days ಹುಡುಕಿ ಮೈಸೂರಲ್ಲೂ ತೊಗೊಂಡಿದ್ದಂಥ ಸ್ಯಾರಿ. ಇಲ್ಲ ನನಗೆ ಗೋಲ್ಡೇ ಬೇಕು ಅಂತ ತೊಗೊಂಡಿದ್ದು, ಯಾಕಂದರೆ ನಾನು ಬಂಗಾರದ ಗೊಂಬೆ ಥರ ಕಾಣಿಸ್ಬೇಕು ಅಂತ ನನ್ನ ಇಮ್ಯಾಜಿನೇಷನ್ನು. ಫುಲ್ಲು ಗೋಲ್ಡ್ ಥರನೇ ಇರಬೇಕು ನನ್ನ ಮುಹೂರ್ತ ಲುಕ್ ಅಂತ
ತೊಗೊಂಡಿದ್ದು ಗೋಲ್ಡ್ ಸ್ಯಾರಿ. ಬ್ಲೌಸು ಕೂಡ ಸಖತ್ ಸಖತ್ತಾಗಿದೆ. ಇದನ್ನು ನಾನು ತಗೊಂಡು ನೋಡ್ತಾನೆ ಇದ್ದೆ ಮದುವೆ ಆಗೋಕ್ಕೂ ಮುಂಚೆ, ಯಾವಾಗ ಹಾಕ್ಕೋತೀನೋ ಅಂತ. ಅಷ್ಟು ಸಖತ್ ಇಷ್ಟ ನನಗೆ ಈ ಬ್ಲೌಸ್ ಡಿಸೈನು. ನೋಡ್ಬೋದು ಇಲ್ಲಿ ಕಾಸ್ ಥರ ಎಲ್ಲ ಡಿಸೈನ್ ಇರಿಸಿದ್ದೀನಿ. ಇದೇ ಥರನೇ ನಾನು ಮ್ಯಾಚಿಂಗು ಜುವೆಲ್ ಹಾಕ್ಕೊಂಡಿದ್ದು. ಇದು ಅದರಲ್ಲೂ ಕಾಸಿದೆ ಅಲ್ವಾ, ಸೊ ನಾನು ಅದೇ ಥರ ಜುವೆಲ್ ಹಾಕ್ಕೊಂಡಿದ್ದೆ. ಅದರದ್ದು ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು ಯಾರೋ ಕೊಡಿಸಿದಂತ ಅನಿಸುತ್ತೆ, ಅತ್ತೆನೋ ಏನೋ ಇರ್ಬೋದು, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಈ ಸ್ಯಾರಿನೂ ಕೂಡ ತುಂಬ ಚೆನ್ನಾಗಿದೆ. ಬ್ಲೌಸು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಸ್ಯಾರಿ ಬಂದು ಇದು. ಈ ಕಲರ್ ನಂಗೆ ತುಂಬ ಫೇವ್ರೆಟ್ ಕಲರು, ಪಿಕಾಕ್ ಕಲರ್ ಅಂತ ಹೇಳ್ತಾರಲ್ಲ ಆ ಥರ ಕಲರ್ ಸ್ಯಾರಿ ಇದು ಬೇಕು ಅಂತ ಹುಡುಕಿ ತೊಗೊಂಡಿದ್ದು. ಈ ಕಲರ್ ತುಂಬ ಇಷ್ಟ ನನಗೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು ನನ್ನ ತಂಗಿ ಕೊಡಿಸಿದ ಸ್ಯಾರಿ, ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ನನ್ನ ಹತ್ರ ಇರಲಿಲ್ಲ, ಸೊ ಬ್ಲ್ಯಾಕ್ ತೊಗೊಂಡಿದ್ದೀನಿ ನಾನು. ಎರಡಕ್ಕೂ ಒಂದೇ ಕಲರ್ ಬ್ಲೌಸ್ ಪೀಸ್ ಬಂದಿತ್ತು, ಸೊ ನಾನು ಒಂದೇ ಸ್ಟಿಚ್ ಮಾಡಿಸಿದ್ದೀನಿ, ಎರಡೂ ಸ್ಯಾರಿಗೂ ಹಾಕೋಬೋದು ಅಂತ. ಈ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಇಷ್ಟೇ ನನ್ನ ಸ್ಯಾರಿ ಕಲೆಕ್ಷನ್. ನೆಕ್ಸ್ಟ್ ಇವಾಗ ಲಾಸ್ಟ್ ಪಾಯಿಂಟಿಗೆ ಬಂದ್ಬಿಡ್ತೀನಿ. ಒಂದು ಆಫರ್ ಇದೆ ಅಂತ ಹೇಳಿದೆ ಅಲ್ವಾ, ನಾನು ತೋರಿಸಿದ ಆಲ್ಮೋಸ್ಟ್ ಎಲ್ಲ ಸ್ಯಾರಿ ನಾನು ಒಬ್ಬರ ಹತ್ರನೇ ಬ್ಲೌಸ್ ಸ್ಟಿಚ್ ಮಾಡಿಸಿರೋದು. ಅವ್ರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ಯಾವ ಥರ ಬೇಕು ಫಿಟ್ಟಾಗಿ ಎಲ್ಲ ಥರ ಸ್ಟಿಚ್ ಮಾಡಿಕೊಡ್ತಾರೆ ಅವರು. ಡಿಸೈನ್ ತೋರಿಸಿದ್ರೆ ಸಾಕು ಅದೇ ಥರ ಸ್ಟಿಚ್ ಮಾಡಿಕೊಡ್ತಾರೆ. ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗಿ ಕ್ಲೋಸ್ ಆಗಿದೆ, ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ಹೋಗಿ ಹೇಳ್ದೆ ಈ ಥರ ನಾನು ಯೂಟ್ಯೂಬಲ್ಲಿ ಬ್ಲೌಸ್ ಕಲೆಕ್ಷನ್ ಮತ್ತು ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡ್ತಿದ್ದೀನಿ. ನಾನು ಆಲ್ಮೋಸ್ಟ್ ನಿಮ್ಮ ಹತ್ರನೇ ಅಲ್ವಾ ಬ್ಲೌಸ್ ಎಲ್ಲ ಹೊಲಿಸಿರೋದು. ಇವಾಗ ಕೇಳ್ತಾರೆ ಯಾರಾದರೂ ಇಷ್ಟ ಆದವರು, ಎಲ್ಲಿ ಸ್ಟಿಚ್ ಮಾಡ್ತಿದ್ಯಾ, ನಂಬರ್ ಕೊಡಿ, ನಾನು ಸ್ಟಿಚ್ ಮಾಡಬೇಕು ಅಂತ ಕೇಳಿದಾಗ, ಸೊ ಏನು ಹೇಳೋದು ಅಂತ ನಾನು ಅವ್ರ ಹತ್ರ ಕೇಳಿದಾಗ, ಇಲ್ಲ ಕೊಡಿ ಪರವಾಗಿಲ್ಲ ಅಂತ ಹೇಳಿದರು. ಹಾಗೆ ನಿಮ್ಮ ಕಡೆಯಿಂದ ಯಾರು ಬರ್ತಾರೆ ಅವ್ರಿಗೆ ನಾನು ಆಫರ್ ಇದೆ ಅಂತ ಹೇಳಿದರು. ಏನಂತಂದರೆ, ನೀವು ಯಾವ ಡಿಸೈನ್ ತೋರಿಸ್ತೀರಾ ಆ್ಯಂಡ್ ಮೆಟೀರಿಯಲ್ ಏನು ಬೇಕು, ಅದಕ್ಕೆ ವರ್ಕ್ ಏನೇನಿದೆ, ಬಟ್ಟೆ ಕ್ಲಾತ್ ಎಲ್ಲ ಅವ್ರದ್ದೇ. ಸ್ಟಿಚಿಂಗ್ ಚಾರ್ಜ್ ಕೊಟ್ಟರೆ ಸಾಕು. ನೀವು ಈ ಥರ ಪಿಕ್ ತೋರಿಸಿ ಇದೇ ಥರ ಬೇಕು ಅಂತ ಅಂದರೆ ಸಾಕು. ಅದಕ್ಕೆ ಏನೇನು ಮೆಟೀರಿಯಲ್ ಬೇಕು ಎಲ್ಲ ಅವ್ರದ್ದೇ, ಬಟ್ ಸ್ಟಿಚಿಂಗ್ ಚಾರ್ಜ್ ಕೊಟ್ಟರೆ ಅಷ್ಟೇ ಸಾಕು ನೀವು. ಸೊ ನಿಮ್ಮ ಕಡೆಯಿಂದ ಬರೋರಿಗೆ ಇದೊಂದು ಆಫರ್ ಅಂತ ಹೇಳಿದರು. ಸೊ ಅದನ್ನು ನಿಮಗೂ ಕೂಡ ಹೇಳಿದ್ದೀನಿ. ಬೇಗ ಈ ವಿಡಿಯೋ ನೋಡಿ ಅವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ನೀವು ಕೂಡ ಫೇವ್ರೆಟ್ ನಿಮ್ಗೆ ಇಷ್ಟ ಆಗಿರೋ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರದ್ದು ಇನ್ಸ್ಟಾಗ್ರಾಮ್ ID. ಸೊ ಅದರಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಪರ್ಸ್ನಲ್ಲಾಗೆ ಮೆಸೇಜ್ ಮಾಡಿ ನಾನು ಅವ್ರ ಪರ್ಸ್ನಲ್ ನಂಬರ್ನ ನಿಮಗೆ ಸೆಂಡ್ ಮಾಡ್ತೀನಿ. ಸೊ ಕಾಲ್ ಮಾಡ್ಕೊಂಡು ಹೋಗಿ ಅವ್ರದ್ರ ಸ್ಟಿಚ್ ಮಾಡಿಸ್ಕೋಬೋದು ಬ್ಲೌಸ್ನ. ಯಾವ ಸ್ಯಾರಿ ಇಷ್ಟ ಆಯಿತು, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ.